ಶಿಲ್ಪ ಅನಧಿಕೃತ ಶಾಲಾ ಕಾಲೇಜುಗಳಿಗೆ ಕಡಿವಾಣ ಹಾಕಬೇಕನ್ನುವಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಸಾಕಷ್ಟು ರೀತಿಯಂಥ ಕೆಲಸವನ್ನು ಮಾಡ್ತಾ ಇದೆ. ಇದಕ್ಕಂತಲೇ ಶಿಕ್ಷಣ ಇಲಾಖೆ ಒಂದು ರೀತಿ ಬದ್ಧತೆಯಲ್ಲಿ ಕೆಲಸ ಮಾಡಬೇಕಿತ್ತು. ಸರ್ಕಾರ ನೇರವಾಗಿ ಪ್ರತಿಯೊಂದು ಶಾಲಾ ಕಾಲೇಜುಗಳಿಗೆ ಹೋಗಿ ಭೇಟಿ ಕೊಟ್ಟು ಅಲ್ಲಿರುವಂಥ ಅವ್ಯವಸ್ಥೆಗಳನ್ನು ಪರಿಶೀಲನೆ ಮಾಡಿ ಅವರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕಂತಲೇ DDPAಗಳಿರ್ತಾರೆ, BEOಗಳಿರ್ತಾರೆ. ಅದೇ ರೀತಿ ಕಾಲೇಜ್ ಮಟ್ಟದಲ್ಲಿ ನೋಡಿದ್ರೆ DDPUಗಳಿರ್ತಾರೆ. ಇಲ್ಲಿ ನಾವಿವತ್ತು ಹೇಳಕೊಟ್ಟಿರುವಂಥ ಸ್ಟೋರಿ ಏನಿದೆ, ಇದು ನಾಗರಬಾವಿಯ ಬಳಿ ಇರುವಂಥ ಒಂದು ನೋಡಿದ್ರೆ ಒಂದು ಕಾಂಪ್ಲೆಕ್ಸ್ ಥರ ಇದೆ, ಒಂದು ಶಾಪಿಂಗ್ ಕಾಂಪ್ಲೆಕ್ಸ್, ಒಂದು ಸಣ್ಣದೊಂದು ಕಾಂಪ್ಲೆಕ್ಸ್ ಥರ ಇದೆ. ಆ ಒಂದು ಕಾಂಪ್ಲೆಕ್ಸ್ನಲ್ಲಿ ಗುಡ್ವಿಲ್ ಕಾಲೇಜ್ ಅನ್ನುವಂಥ ಒಂದು ಕಾಲೇಜು ಕಳೆದ 2-3 ವರ್ಷಗಳಿಂದ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಅದರಿಂದ ಪ್ರತಿ ವರ್ಷವೂ ಕೂಡ ನೂರಾರು ವಿದ್ಯಾರ್ಥಿಗಳನ್ನ ಅಡ್ಮಿಷನ್ ಮಾಡಿಸ್ಕೊಂಡು ಅವರಿಂದ ಈ ಒಂದು ಕಾಲೇಜಿನಲ್ಲಿ ಸಿಕ್ಕಿರುವಂಥ ಮಾಹಿತಿಗಳ ಪ್ರಕಾರವೇ 65,000 ಅಡ್ಮಿಷನ್ ಫೀಸನ್ನು, ಡೊನೇಷನ್ ಫೀಸನ್ನು ತೆಗೆದುಕೊಳ್ಳುತ್ತೆ. 100 ಇಂಟೇಕ್ ಅಂದರೆ 100 ವಿದ್ಯಾರ್ಥಿಗಳು.